ಏನಲ್ಲ ಏನು ರೆಸಾರ್ಟ್ ಕಟ್ಟಕ್ಕೆ ತಗೊಂಡಿದ್ನಾ? ಮರ ಕಟ್ ಮಾಡಿರೋದು? ಮರ ಕಟ್ ಮಾಡಿದಾರೆ ಯಾರು? ಬೀಟೆ ಮರನ ತಂದಿಲ್ಲಿಗೆ ಹಾಕಿ ಅಂತ ಹೇಳಿ ನಿಮ್ಮ ಸರ್ಕಾರ ನೀವು ಅವರು ಡೈರೆಕ್ಷನ್ ಕೊಟ್ಟು PCCFಗೆ ಯಾವ ಮಟ್ಟಕ್ಕೆ ನೀವು ಕುತಂತ್ರ ನಡೆಸ್ತೀರಿ ಸರ್ಕಾರದಲ್ಲಿ? ಮಂಡ್ಯದಲ್ಲಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದಿರೋದ್ರಿಂದ ನೀವು ಮಾಧ್ಯಮದಲ್ಲಿ ಮೊನ್ನೆ ಬರೆದಿದ್ದೀರಿ. ಏನು ಆ್ಯಕ್ಷನ್ ತಗೊಂಡ್ರಿ? ವಿಧಾನ ಪರಿಷತ್ತಿನ ಸದಸ್ಯರ ಸಮ್ಮುಖದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದವ್ರೆ, ಅದ್ರ ಮೇಲೆ ಯಾವ ಆ್ಯಕ್ಷನ್ ತಗೊಂಡ್ರಿ ಸಿದ್ದರಾಮಣ್ಣವರೇ? ನಾವು ಮಾಡಿರೋದೇ ಸರಿ. ಪರಮೇಶ್ವರ್ ಅವರೇ, ನಾವು ಅಧಿಕಾರಿಗಳು ಸಮರ್ಥರಿದ್ದಾರೆ. ಯಾವ ರೀತಿ ಸಮರ್ಥರು ನಿಮ್ಮ ಅಧಿಕಾರಿಗಳು ಈ ಕೆಲಸ ಮಾಡೋದಕ್ಕೆ? ಇಲ್ಲಿ ಇದಿಷ್ಟೇ ಅಲ್ಲ, ಪಾಪ DF ಸಸ್ಪೆಂಡ್ ಮಾಡಿದ್ರಲ್ಲ ಈಗ, ಆ ಬೀಟೆ ಮರ ಇಡಲಿಲ್ಲ ಅಂತೇಳಿ ತಗೊಂಡೋಗಿ. ಭಾಳ ಗಂಭೀರವಾದ ವಿಷಯ ಇದು. ಯಾವ ಮಟ್ಟಕ್ಕೆ ಸರ್ಕಾರದ ನಡವಳಿಕೆ ಇದೆ ಅನ್ನೋದಕ್ಕೆ ಆ DFO ಮತ್ತು ಇನ್ನು 4 ಜನ ಸಸ್ಪೆಂಡ್ ಮಾಡೋರಲ್ಲ, ಆ DFO ಬ್ಯಾಕ್ಗ್ರೌಂಡು ತಗೊಳ್ಳಿ ನೀವು. ಮಾಧ್ಯಮದ ಸ್ನೇಹಿತರು ಯಾರೋ ಮೋಹನ್ ಕುಮಾರ್ ಅಂತ ಹೇಳಿ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿ. ಅಹಿಂದ ನಾಯಕರು ಇವರು, ರಕ್ಷಣೆ ಕೊಡೋರು ಇವರು ಬಿಟ್ಟರೆ ಯಾರೂ ಇಲ್ಲ. ಈಗ ದಲಿತರ ನಾಯಕರಾಗೋ ಕೊಟ್ಟವ್ರು ಅಹಿಂದ. ಅಲ್ಪಸಂಖ್ಯಾತರಿಗೆ ಏನು ಬೇಕು? ನೀವು ಯಾರೂ ಕಾಣ್ತಾ ಇಲ್ಲ. ಯಾಕಪ್ಪ ಈ ಅಧಿಕಾರಿ ಸಸ್ಪೆಂಡ್ ಮಾಡಿದ್ದೀರಲ್ಲ, ಏನು ತಪ್ಪು ಮಾಡ್ದಂತ ಮಾಡಿದ್ದೀರಿ ಈ ಸರ್ಕಾರದಲ್ಲಿ? ಪರಮೇಶ್ವರ್ ಅವರೇ, ಒಬ್ಬ ದಲಿತ ಪ್ರಾಮಾಣಿಕ ಅಧಿಕಾರಿ, ಆ ಅಧಿಕಾರಿ ಪೋಸ್ಟಿಂಗ್ ಹೆಂಗೆ ಕೊಟ್ರಿ? ಹಾಸನಕ್ಕೆ ಹಾಕೋದಲ್ಲ DFO. ಆ ಅಧಿಕಾರಿ ಹಾಸನಕ್ಕೆ ಹಾಕಬೇಕಾದ್ರೆ DFOನ ಮೋಹನ್ ಕುಮಾರ್ನ ಯಾರದು ಇನ್ಫ್ಲೂಯೆನ್ಸಲ್ಲಿ? ಆದೇಶದ ಕಾಪಿ ಕೊಡಬೇಕಲ್ಲ DPR ಇಂದ. ಆದೇಶದ ಕಾಪಿ DPR ಅಲ್ಲಿ ಸೈನ್ ಆಗೋವರೆಗೂ ಯಾರು ಕೂತಿದ್ರು DPR ಕಚೇರಿ ಒಳಗೆ ಆದೇಶದ ಕಾಪಿ ತಗೊಳ್ಳೋಕ್ಕೆ? ಆದೇಶದ ಕಾಪಿ ತಗೊಂಡ MLA ಎಷ್ಟು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಅಲ್ಲಿ ಹೋಗಿ ಚಾರ್ಜ್ ತಗೊಳ್ಳೋದಕ್ಕೆ? ಇದೆಲ್ಲೋ ಇಲ್ಲೆಲ್ಲೋ ಯಶವಂತಪುರದ ಫ್ಲ್ಯಾಟಲ್ಲಿ ತರಿಸ್ಕೊಂಡಲ್ಲ ದುಡ್ಡು ಎಣ್ಸೋಕ್ಕೆ, ಮಿಷಿನ್ ಬೇರೆ, ಆ ಕಟ್ಟಿನ 500 ರೂಪಾಯಿ ಕಟ್ಟುಗಳನ್ನ ಎಣ್ಸೋಕ್ಕೆ. ಪಾಪ ಆ ಅಧಿಕಾರಿ ಅವನ ಹೆಂಡತಿ ಒಡವೆ ತೊಗೊಂಡೋಗಿ ಇಟ್ಟವನೇ, ಆ ದುಡ್ಡು ಹೊಂದಿಸೋದಕ್ಕೆ ಸಾಲ ಮಾಡ್ಕೊಂಡವನೇ. ಇನ್ನೂ ಅಲ್ಲಿ ಪೋಸ್ಟಿಂಗ್ ತಗೊಂಡು 3-4 ತಿಂಗಳಾಗಿಲ್ಲ, ಅವನಿಗೆ ಸಸ್ಪೆಂಡ್ ಮಾಡಿ ಕಳಿಸ್ಬಿಟ್ರಿ. ಮತ್ತೀಗ ಅಲ್ಲಿ ಪೋಸ್ಟಿಂಗ್ ಅವನಿಗೆ ಕೊಡೋಂಗಿಲ್ವಲ್ಲ, ಇನ್ನೊಬ್ಬನಿಗೆ ಹುಡುಕ್ತಾರೆ ಇದೇ ಥರ ಮಿಕ್ಕವ, ಮತ್ತಿನ್ನೊಂದು 50 ಲಕ್ಷ ವಸೂಲಿಗೆ. ಇದಾ ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರೇ? ನಾನು ಹೇಳಿದ್ರೆ ಕುಮಾರಸ್ವಾಮಿಗೆ ತಲೆಕೆಟ್ಟೋಗಿದೆ, ಸೋತ್ಬಿಟ್ಟೆ ಅಂತ ಹೇಳಿ ಏನೇನೋ ಮಾತಾಡ್ತಾನೆ. ನಿಜಕ್ಕೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ, ಒಬ್ಬ ದಲಿತ ಪ್ರಾಮಾಣಿಕ ಅಧಿಕಾರಿ ಸಸ್ಪೆಂಡ್ ಮಾಡಿದ್ರಲ್ಲ, 2ನೇ ತಾರೀಕು ನಮ್ಮ ಅರಣ್ಯ ಇಲಾಖೆ ಸಚಿವರು ಈಗ ಎಂದದ್ದು 2 ಲಕ್ಷ ಅರಣ್ಯ ಭೂಮಿಗಳ ಅಕ್ರಮ ಎಲ್ಲ ಬಿಡಿಸ್ತಾರಂತೀಗ. ಮೀಟಿಂಗ್ ಮಾಡಿದ್ರಲ್ಲಪ್ಪ ಅರಣ್ಯ ಮಂತ್ರಿಗಳು, 40 ಜನ ಅಧಿಕಾರಿಗಳಿದ್ರಲ್ಲ, ಏನೇನು ಚರ್ಚೆ ನಡೀತಲ್ಲಿ? ಈ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ 5 ಜನನ್ನ ಯಾವ ಅಧಿಕಾರಿಗಳು ಇದು ಮಾಡ್ತಿರೋ ತಪ್ಪು ಅಂತ ಹೇಳಿ, ಸೀನಿಯರ್ ಅಧಿಕಾರಿಗಳು